ಓಕೆ. ಸೊ ಈ ಕ್ವೆಶ್ಚನ್ ಅಲ್ಲಿ ನಿಮಗೆ ಒಂದು ಝೀನೋ ಡಯೋಡ್ ಕೊಟ್ಟಿದ್ದಾರೆ ಅಂಡ್ ಆ ಝೀನೋ ಡಯೋಡ್‌ನ ಬ್ರೇಕ್ ಡೌನ್ ವೋಲ್ಟೇಜ್ ಇಸ್ -3 ವೋಲ್ಟ್ಸ್. ಅಂದ್ರೆ ನಮಗೆ ಗೊತ್ತು ಝೀನೋ ಡಯೋಡ್‌ನ ಯಾವಾಗ್ಲೂ ನಾವು ರಿವರ್ಸ್ ಬಯಾಸ್ ಅಲ್ಲಿ ಆಪರೇಟ್ ಮಾಡೋದು ಅಂತ. ಸೊ ಆ ಝೀನೋ ಡಯೋಡ್‌ನ ಬೇಸಿಕ್ ಆಗಿ ನಾವು ಹೀಗೆ ರಿಪ್ರೆಸೆಂಟ್ ಮಾಡೋದು ನಾವು. ಸೊ ಇದು ಬೇಸಿಕಲಿ ಎನ್ ಟೈಪ್ ಆಗುತ್ತೆ. ಎನ್ ಸೈಡ್ ಆಗುತ್ತೆ, ಇದು ಪಿ ಸೈಡ್ ಆಗುತ್ತೆ. ಅಂಡ್ ವಿ ನೋ ರಿವರ್ಸ್ ಬಯಾಸ್ ಅಂತಂದ್ರೆ ಇದು ಪಾಸಿಟಿವ್ ಕನೆಕ್ಟ್ ಆಗಿರ್ಬೇಕು ಅಂಡ್ ಈ ಟಿ ಸೈಡ್. ಸೊ ಅದೇ ತರ ಇಲ್ಲಿ ನಮಗೆ ಝೀನರ್ ರಿವರ್ಸ್ ಬಯಾಸ್ ಕನೆಕ್ಟ್ ಮಾಡಿದ್ದಾರೆ ಅಂಡ್ ಅದು ಆಪರೇಟ್ ಆಗುವಂತದ್ದು -3 ವೋಲ್ಟ್ಸ್. ಅಂದ್ರೆ ರಿವರ್ಸ್ ಬಯಾಸ್ ಅಲ್ಲಿ 3 ವೋಲ್ಟ್ಸ್ ಅಂತ ಅರ್ಥ. ಅಂದ್ರೆ ಇಫ್ ದಿಸ್ ಇಸ್ 5 ವೋಲ್ಟ್ಸ್ ಅಂಡ್ ಗೊತ್ತು ನಮಗೆ ಇದು 0. ಸೊ ಇಲ್ಲೂ ಕೂಡ 5 ವೋಲ್ಟ್ಸ್ ಆಗಿರುತ್ತೆ ಅಂಡ್ ಇದು ನೋಡಿ ಇದು ಎನ್ ಟೈಪ್ ಆಗುತ್ತೆ ಅಂಡ್ ದಿಸ್ ಇಸ್ ಪಿ ಟೈಪ್. ಅಂಡ್ ಇದು ರಿವರ್ಸ್ ಬಯಾಸ್ ಅಲ್ಲಿ ಆಪರೇಟ್ ಆಗಬೇಕು ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್ 3 ವೋಲ್ಟ್ಸ್ ಇರಬೇಕು ಅಂತಂದ್ರೆ ಇದು 5 ಅನ್ನೋದು ಹೈಯರ್ ಸೈಡ್ ಇರಬೇಕು ಅಂಡ್ ಇದು ಲೋವರ್ ಸೈಡ್ ಇರಬೇಕು. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ 3 ವೋಲ್ಟ್ಸ್. ಹಾಗಾದ್ರೆ ಈ ಸೈಡ್ ಬಂದು 2 ವೋಲ್ಟ್ಸ್. ಸೊ ಅಲ್ಲಿಗೆ ಇಟ್ ಇಸ್ ಆಪರೇಟಿಂಗ್ ಅಟ್ ಅ ವೋಲ್ಟೇಜ್ ಆಫ್ -3 ವೋಲ್ಟ್ಸ್. ಸೊ 5 ಅಲ್ಲಿ 3 ಹೋಯ್ತು ಅಂತಂದ್ರೆ 2 ಆಗ್ಬೇಕು. 2 ಅಂಡ್ ಆಸ್ ಯೂಶುವಲ್ ಇದು 0 ಆದ್ರೆ ಇದು 0. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಎ ಇಸ್ 2 ವೋಲ್ಟ್ಸ್.